ಗುರುಜಿ, ಮಾತುಕತೆಯನ್ನ ಮುಂದುವರಿಸೋಣವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ದರ್ಶನವನ್ನ ಪಡೆದು ಧನ್ಯರಾಗ್ಲಿ ಅಂತ ಹೇಳ್ತಾ ಇದ್ರಿ. ನಾವು ಶಿವಕುಮಾರ ಸ್ವಾಮಿಗಳ ಒಂದು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ವಿಚಾರಗಳನ್ನು ಎಷ್ಟೋ ಜನಕ್ಕೆ ಹೇಳ್ತಾ ಹೋದ್ವಿ. ಎಷ್ಟು ಜನ ವಿದ್ಯಾರ್ಥಿಗಳು ಗುರುಗಳನ್ನ ಗೌರವಿಸಿದ್ದಾರೆ ಅಂದರೆ, ಸಾಕಷ್ಟು ಜನ ಒಂದು ಸಲ ಗುರುಗಳ ಹತ್ರ ನಮಸ್ಕಾರ ಮಾಡಿ ಅವರ ಹತ್ರ ವಿದ್ಯೆ ಕಲಿತ ಮೇಲೆ ಆ ಕಡೆ ಹೊಟ್ಟೋಗ್ತಾ ಇದ್ದರೆ, ಈ ಕಡೆ ಗುರುಗಳು ಬರ್ತಾ ಇದ್ರೂ ಕೇರೆ ಅನ್ನೋದಿಲ್ಲ. ಆದರೆ ಶಿವಕುಮಾರ ಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂಥವ್ರು ಬಹಳ ಜನ, ಎಷ್ಟೋ ಜನ ಅಂದರೆ 90% ಬಹಳ ಜನಕ್ಕೆ ಆ ಗೌರವ ಅಪಾರವಾಗಿರ್ತಕ್ಕಂಥ ಒಂದು ನಂಬಿಕೆ ಅವ್ರ ಮೇಲೆ ಇತ್ತು. ಇವತ್ತಿಗೂ ಎಂತೆಂಥ ದೊಡ್ಡ ದೊಡ್ಡ ಪದವಿಲಿದ್ದಾರೆ, ಎಂತೆಂಥ ದೊಡ್ಡ ದೊಡ್ಡ ಮಹನೀಯರಾಗಿದ್ದಾರೆ, ಎಂತೆಂಥ ಒಳ್ಳೆ ಬಿರುದುಗಳನ್ನ ಪಡೆದಿದ್ದಾರೆ, ಎಂಥ ಯಶಸ್ಸಿನ ಹಾದಿಯನ್ನು ನೋಡಿದ್ದಾರೆ ಅವರಿಗೆ ಇರ್ತಕ್ಕಂಥ ಎಲ್ಲ ಶಿಷ್ಯರು. ಯಾಕೆಂದರೆ ಡಿಸಿಪ್ಲಿನ್ ಇಸ್ ಮಸ್ಟ್. ಯಾವತ್ತು ಯಾರು ಶಿಸ್ತುಬದ್ಧವಾಗಿರ್ತಾರೋ ಜೀವನದಲ್ಲಿ ಯಶಸ್ಸಿನ ಹಾದಿ ನೋಡ್ತಾನೆ. ಕೆಲವ್ರಿಗೆಲ್ಲರಿಗೂ ಹಾಸ್ಟೆಲ್ಗೆ ಹಾಕ್ಬಿಡ್ರೋ ಮಕ್ಕಳನ್ನ ಅಂತೀವಿ. ರಾಹು ತತ್ವ ಜಾಸ್ತಿ ಇದ್ದರೆ ಹಠವಾದಿಗಳು ಇವರೆಲ್ಲ, ಇಂಥವ್ರನ್ನೆಲ್ಲ ಎಲ್ಲೋ ಹಾಕೋ ಬದಲು ಇಂಥ ಒಂದು ಶಿವಕುಮಾರ ಸ್ವಾಮಿಗಳ ಹತ್ರ ನಾವು ಒಳ್ಳೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಅಂತ ಹೇಳಿ ಒಳ್ಳೆ ಸನ್ಯಾಸಿಗಳ ಹತ್ರ ಹಾಕಬೇಕು, ಋಷಿ ಪ್ರಭಾಕರ್ ಹತ್ರ ಹಾಕಬೇಕು, ಅಮೃತಾನಂದಮಯ ಹತ್ರ ಹಾಕಬೇಕು. ಈ ಥರ ಒಂದು ಲೋಕಕಲ್ಯಾಣಾರ್ಥವಾಗಿ ನಿಜವಾಗ್ಲೂ ನಿಸ್ವಾರ್ಥ ಸೇವೆಯಾಗಿ ಆ ಡಿಸಿಪ್ಲಿನ್ನು ಆ ಶಿಸ್ತಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರ ಹತ್ರನೇ ಹಾಕಿದಾಗ ಈ ಮಕ್ಕಳನ್ನ ರಾಮಕೃಷ್ಣ ಪರಮಹಂಸರಿದ್ದ ಹಾಗೆ, ವಿವೇಕಾನಂದ ಸ್ವಾಮಿಗಳಿದ್ದ ಹಾಗೆ, ಒಳ್ಳೆ ಒಳ್ಳೆ ಸಂತ ತುಕಾರಾಮ್ ಇದ್ದ ಹಾಗೆ, ಒಳ್ಳೆ ಕಬೀರ್ ದಾಸ್ ಇದ್ದ ಹಾಗೆ ಆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಇಂಥ ಒಂದರಲ್ಲಿ ಜ್ಞಾನ ಹಂಚಿದ್ದಾರೆ, ಅನ್ನದಾನವನ್ನು ಹಂಚಿದ್ದಾರೆ, ಎಲ್ಲ ಶ್ರೇಷ್ಠತೆಯನ್ನು ಹಂಚಿದ್ದಾರೆ, ವಿದ್ವತ್ತನ್ನು ಕೊಟ್ಟು ಗುರು ತತ್ವವನ್ನು ಹೇಳಿದ್ದಾರೆ, ಗುರುಗಳಾಗಿ ಗುರು ಬೋಧನೆಯನ್ನು ಮಾಡಿದ್ದಾರೆ. ವೀರಶೈವ ಮಠದಲ್ಲಿ ಇವತ್ತಿನ ದಿವಸ ವಿಶ್ವಸೇನಾ ಅಂತ ಏನಿದೆ, ಆ ವಿಶ್ವಕ್ಕೆ ಸೇನೆಯಾಗಿರ್ತಕ್ಕಂಥವ್ರು ಇವರ ಡಿಸಿಪ್ಲಿನ್. ಆ ಡಿಸಿಪ್ಲಿನ ಮಾದರಿ ಅನ್ನದಾನ ಬಹಳ ಶ್ರೇಷ್ಠ. ಅಮಾವಾಸ್ಯೆ ದಿವಸ ಇಲ್ಲಿ ಇವತ್ತಿಗೂ ಆ ಮುದ್ದೆ ಊಟ ಆಗಲಿ, ಊಟದ ಉಪಚಾರಗಳಾಗಲಿ, ನಾವುಗಳಲ್ಲಿ ಮಾಡ್ತಾ ಇದ್ದಿದ್ದ ವಿಚಾರಗಳಾಗಲಿ ಎಷ್ಟು ಅಂದರೆ, ಸಾಕಷ್ಟು ಜನ ಭಕ್ತ ಮಹಾಶ್ರಯಲ್ಲಿ 2000 ಜನ ಮಕ್ಕಳಲ್ಲಿ 2200 ಹಿಡಿದು 3000ವರೆಗೂ, ಒಂದೊಂದು ಸಲ 1500ವರೆಗೂ ಎಲ್ಲ ಮುಸಲ್ಮಾನರು ಕೂಡ ವೇದ ವಿದ್ಯಾಭ್ಯಾಸಗಳನ್ನು ಗುರೂಜಿಗಳ ಹತ್ರ ಕಲ್ತಿದ್ದಾರೆ. ಇವತ್ತು ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳು ಅವರ ಒಂದು ಮುಪ್ಪಿನ ವಯಸ್ಸಲ್ಲಿ ಹಣ್ಣಾಗಿದ್ರೂ ಸಹ ಏನು ಆ ಒಂದು ಚೇತರಿಕೆ, ಅವ್ರು ಓಡಾಡೋದಾಗಲಿ, ಇವತ್ತಿಗೂ ಆ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಂದು ಸಿಗ್ನೇಚರ್ ಹತ್ತಿರದಿಂದ ಆದರೂ ಎಲ್ಲವನ್ನೂ ಅವರೇ ಮಾಡ್ತಾರೆ. ಯಾಕೆಂದರೆ ಆ ಲಗಾಮ್ ಇವತ್ತು ಹಿಡ್ಕೊಳ್ಳದೆ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ಯಾವುದೇ ಒಂದು ಮಠ ಇಷ್ಟು ಮಟ್ಟಿಗೆ ಬರಬೇಕು ಅಂದರೆ ಸಾಧನೆ ಅವರೊಬ್ಬರದೇ. ಅಂಥ ಒಂದು ಅಧಿಕಾರವನ್ನು ದೊಡ್ಡ ಅಧಿಕಾರಿಗಳು ಇವತ್ತಿನ ದಿವಸ ಯಾರು ಪದವಿಯಲ್ಲಿದ್ದಾರೆ, ಎಂಥ ಯಶಸ್ಸು ಹಾದಿಯಲ್ಲಿದ್ದಾರೆ, ಯಾರ್ಯಾರಿದ್ದಾರೆ, ಪ್ರತಿಯೊಬ್ಬರು ಅವ್ರ ಶಿಷ್ಯರು. ಆದರೆ ಪ್ರತಿಯೊಬ್ಬರಿಗೂ ಆ ಗೌರವ ಘನತೆಯನ್ನು ಸಲ್ಲಿಸೋಕ್ಕೆ ಕೊನೆಯ ಅವಕಾಶವನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ಅಂದರೆ ಇವತ್ತಿನ ದಿವಸ ಅವರ ವಯಸ್ಸಿಗೆ ನಾವು ಮರ್ಯಾದೆ ಕೊಟ್ಟು ಪ್ರತಿಯೊಬ್ಬರಿಗೂ ಹತ್ತಿರವಾಗಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಇಂಥ ಒಂದು ದೈಹಿಕವಾಗಿರ್ತಕ್ಕಂಥ ಪರಿಸ್ಥಿತಿ, ಪ್ರತಿಯೊಬ್ಬರಿಗೂ ಇಂಥ ಒಂದು ವಾತಾವರಣದಲ್ಲಿ ಅವರು ಒಂದೇ ಡಿಸಿಪ್ಲಿನಲ್ಲಿ ಊಟೋಪಚಾರ ಕೂಡ ಇಷ್ಟೇ ಅಷ್ಟರ ಮೇಲೆ ತಿನ್ನಲ್ಲ. ಏನು ಆಕಾಶ ಬಿದ್ದೋಗ್ಲಿ, ಭೂಮಿ ಎರಡಾಗಲಿ, ಇಷ್ಟೇಪ್ಪ ಮುಗಿದೋಯ್ತು ಅನ್ನೋ ಥರ ಅವರು ಮಾಡ್ತಕ್ಕಂಥದ್ದು ಏನು ಉಲ್ಲಂಘನೆ ಏನು ಮಾಡ್ತಿದ್ರು, ಶಿಸ್ತುಬದ್ಧವಾಗಿ ಇಲ್ಲದೇ ಇರತಕ್ಕಂಥವ್ರನ್ನ ಭಾಳ ಚೆನ್ನಾಗಿ ದಂಡಿಸ್ತಿದ್ರು. ಅವ್ರು ಹೋಗಿ ಬರೋ ಸಮಯಕ್ಕೆ ಹೀಗೆ ಇರಬೇಕು ಅಂದರೆ ಹಾಗೇ ಇರಬೇಕು. ಆ ಮಕ್ಕಳು ಕೂಡ ಇಷ್ಟೊತ್ತಿಗೆ ಹೇಳ್ಬೇಕು ಅಂದರೆ ಅಷ್ಟೊತ್ತಿಗೆ ಎದ್ದವರು. ಅಂಥ ಒಂದು ಪರಿಸ್ಥಿತಿ ಇವತ್ತು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಇವತ್ತಿನ ದಿವಸ ಎಷ್ಟೋ ಮಕ್ಕಳು ವಿದ್ಯಾಸಂಸ್ಥೆ ಅಂದರೆ ಯಾರು ಹೇಳಿದ್ರು ಸಿದ್ಧಗಂಗಾ ಮಠಪ್ಪ ಅಂತ ಹೇಳಿ. ಅಂದರೆ ಅಂಥ ಒಂದು ಯಶಸ್ಸು ಇವತ್ತು ವಿಶ್ವಾದ್ಯಂತ, ಇಡೀ ವಿಶ್ವದಲ್ಲಿ ಇಂಥ ಒಂದು ಮುಪ್ಪಿನ ವಯಸ್ಸಲ್ಲೂ ಹೇಳ್ಕೊಡ್ತಾ ಇರತಕ್ಕಂಥ ಗುರುಗಳು, ಅವರ ಶಿಷ್ಯವರ್ಗಗಳು ಇಂಥ ಒಂದು ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ದೈವತತ್ವ ಗುರು ನಂಬಿಕೆಯನ್ನು ನೀವು 1ನೇ ತಾರೀಕಿಂದ 10ನೇ ತಾರೀಕು ಪ್ರತಿಯೊಬ್ಬನು ಹೋಗಿ ಆ ನಮಸ್ಕಾರವನ್ನು ಮಾಡ್ಕೊಂಬರ್ಬೇಕು. 1ನೇ ತಾರೀಕು 2ನೇ ತಾರೀಕು ಅವರು ಹುಟ್ಟುಹಬ್ಬದ ಆಚರಣೆಗಳು ನಡೆಯುತ್ತೆ. ಆದರೂ ಸಹ ನೀವುಗಳು ಈ ಹುಟ್ಟುಹಬ್ಬ ಆಚರಣೆಗಿಂತ ನಾವುಗಳೇನು ಹೇಳಬೇಕು, 10ನೇ ತಾರೀಕು ಅಷ್ಟೊತ್ತಿಗೆ ಆ 104 ಕಾಲಿಟ್ಟಾಗ ಆ ನಕ್ಷತ್ರದ ಬಲ ಇದೆಯಲ್ಲ, ಗುರು ನಂಬಿಕೆ ಅನ್ನೋದು, ಗುರು ವಿಶ್ವಾಸ ಅನ್ನೋದು ನೀವುಗಳು ಆ ಸಮಯದ ಒಳಗೆ ಅಂದರೆ ಅಮಾವಾಸ್ಯೆ ಆಗಿ ಪೌರ್ಣಮಿಗೆ ಹತ್ತಿರ ಹೋಗ್ತಾ ನಾವು ಆ ನಮಸ್ಕಾರಗಳನ್ನ ತೊಗೊಂಡ್ಬಿಟ್ರೆ ಜನ್ಮ ಸಾರ್ಥಕತೆ. ಯಾಕೆಂದರೆ ಇಡೀ ಜಗತ್ತಿಗೆ ರಾಹು ಇದ್ದಾಗ ನಾವು ಗುರು ಭಕ್ತಿಯನ್ನು ಹೊಂದಿದಾಗ ಸಂಪೂರ್ಣವಾದ ಆಶೀರ್ವಾದ ಅಂದರೆ ನೋಡಿ, ಸುಮ್ಮನೆ ಒಂದು ಸ್ವಲ್ಪ ಆಶೀರ್ವಾದಕ್ಕೂ, ಒಂದು ಚೊಂಬಲ್ಲಿ ಇರತಕ್ಕಂಥ ಆಶೀರ್ವಾದಕ್ಕೂ, ಒಂದು ವಿಶೇಷವಾಗಿ ಕೊಡದಲ್ಲ ಆಶೀರ್ವಾದ, ತುಂಬಿದ ಕೊಡ ಅಂತ ಹೇಳ್ತೀವಿ. ಬರೀ ಕೈ ತುಂಬ, ಒಂದು ಚೊಂಬಿನ ತುಂಬ, ಒಂದು ಕೊಡದ ತುಂಬ ಎಷ್ಟಾಗತ್ತೆ ಅಂದರೆ ಆ ಪರಿವರ್ತನೆ ಅಂದರೆ ತುಂಬಿದ ಕೊಡ ತುಳುಕಲ್ಲ ಅಂತ. ತುಳುಕದೇ ಇರುತ್ತೆ ಅಂದರೆ ಎಷ್ಟು ಉಬ್ಬುತ್ತಾ ಇರುತ್ತೆ ಅಂದರೆ ಆಶೀರ್ವಾದ, ಮನಸ್ಫೂರ್ತಿಯಾದ ಆಶೀರ್ವಾದವನ್ನು ಕೊಡೋದು ಅವರು.
ಅಂಥ ಒಂದು ವ್ಯಕ್ತಿ ಹತ್ರ ಯಾವುದೇ 100 ವರ್ಷದವರಿರ್ತಕ್ಕಂಥವ್ರ ಹತ್ರ ಆಶೀರ್ವಾದ ತೊಗೊಂಡ್ಬಿಟ್ರೆ ಸಾರ್ಥಕ ಜನ್ಮ. ಅದರಲ್ಲೂ ಗುರುಪೀಠದಲ್ಲಿದ್ದು ಗುರುಗಳಾಗಿರ್ತಕ್ಕಂಥ ಇವರ ಜನ್ಮದಲ್ಲಿ ನಾವು ನಮಸ್ಕಾರ ಮಾಡ್ಕೊಂಬಿಟ್ರೆ ನಾ ಭೂತೋ ನ ಭವಿಷ್ಯತಿ, ಇಂಥ ಒಂದು ಸಾರ್ಥಕತೆ ನಮ್ಮ ಜನ್ಮಗಳು. ಅದಕ್ಕೆ ನಾನೂ ಸ್ವತಃ 1ನೇ ತಾರೀಕಿಂದ 10ನೇ ತಾರೀಕು ಗುರುಗಳ ಆಶೀರ್ವಾದಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಎಲ್ಲ ವೀಕ್ಷಕರೇ, ನೀವುಗಳು ಯಾರ್ಯಾರು ವಿದೇಶದಿಂದ ಇದ್ದೀರಾ, ವಿಶ್ವಾಸದಿಂದ ಇದ್ದೀರಾ, ಎಲ್ಲೆಲ್ಲಿದ್ದೀರಾ, ಪ್ರತಿಯೊಬ್ಬರು ಬಂದು ಆ ದರ್ಶನವನ್ನು ಪಡೆದು ಅವರ ಹತ್ರ ಆಶೀರ್ವಾದ ಪಡ್ಕೊಂಬಿಡಿ. ಯಾಕೆಂದರೆ ನಿಮ್ಮ ಕುಟುಂಬದವರು, ನಿಮ್ಮ ವರ್ಗದವರು ಎಲ್ಲೆಲ್ಲಿ ಅಂದರೆ ವಿಶ್ವಾದ್ಯಂತ ಇರತಕ್ಕಂಥ ಯಾರ್ಯಾರಿದ್ದೀರಾ, ಇಂಡಿಯಾ ದೇಶದಲ್ಲಿರ್ಬೋದು, ಭಾರತ ದೇಶದ ಎಲ್ಲ ಸುತ್ತಮುತ್ತಲು ಅಲ್ಲದೆ ವಿದೇಶದಲ್ಲಿರ್ತಕ್ಕಂಥವ್ರು ಬಂದು ಒಂದು ನಮಸ್ಕಾರಗಳನ್ನು ಹಾಕಿ ಅವರ ಆಶೀರ್ವಾದವನ್ನು ಈ ಜನ್ಮದಲ್ಲಿ ಈ ತಿಂಗಳಲ್ಲೇ ಪಡೆದರೆ ಶ್ರೇಷ್ಠತೆ. ಆ ದಕ್ಷಿಣಾಯನಕ್ಕೆ ಕಾಲಿಡೋ ಸಮಯಕ್ಕೆ ಉತ್ತರಾಯಣದ ಪೂರ್ಣ ಅನುಗ್ರಹದಲ್ಲಿ ಮಾಘ ಮಾಸದ ಪೂರ್ತಿ ಮಾಗಿದ ಹಣ್ಣು ಅಂದರೆ ಹಣ್ಣು ಪೂರ್ತಿಯಾಗಿ ಫಲಪೂರ್ತಿಯಾಗಿದೆ, ತುಂಬಿದ ಹಣ್ಣು, ಹಣ್ಣಾಗಿದೆಯಲ್ಲ ಹಾಗೆ ಆ ಹಣ್ಣದ ರುಚಿ ಅನ್ನೋ ರುಚಿ, ಆ ಥರ ಗುರು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಅಂಥ ರುಚಿ ಇವತ್ತು ನೀವು ಪಡಿಬೇಕಾದ್ರೆ ಜನ್ಮ ಸಾರ್ಥಕತೆ. ಅದರಿಂದ ನೀವೆಲ್ಲ ಬರ್ತೀರಾ ಅಂದ್ಕೊಂಡಿದ್ದೀನಿ. ಮುಂದಿನ ಕೆಲಸಕ್ಕೆ ಇನ್ನೇನು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಯಾವಾಗ ಹೇಗೆ ಎತ್ತ ಅನ್ನೋದು ನೀವು ಕಲ್ಪನೆ ಮಾಡ್ಕೋಬೇಕು. ನಾಳೆ ದಿವಸ ಆಗತಕ್ಕಂಥ ಯಾಗದ ಒಳಗೆ ಜಗತ್ತಲ್ಲಿ ಆಗತಕ್ಕಂಥ ಪ್ರಕೃತಿಯ ವಾತಾವರಣ ಇನ್ನೊಂದು ಭವಿಷ್ಯವನ್ನು ವಿಚಾರ ತಿಳಿಸ್ಕೊಡ್ತೀನಿ. ವೇಟ್ ಮಾಡ್ತಾರೆ.